ನಮಸ್ಕಾರ. ಇವತ್ತು ಎಲೆಕ್ಟ್ರಿಕ್ ವಾಹನದ ಮೋಟ್ರ್ ಬಗ್ಗೆ ಮಾತಾಡ್ತೀನಿ. ಎಲೆಕ್ಟ್ರಿಕ್ ವಾಹನದಲ್ಲಿ ಮೋಟ್ರು ಹೇಗೆ ಫಂಕ್ಷನ್ ಆಗ್ತದೆ ಅಂತ, ಮತ್ತೆ ಮೋಟ್ರಲ್ಲಿ ಎಷ್ಟು ತರದ ಮೋಟ್ರ್ ಬರ್ತದೆ. ಈಗ ಪೆಟ್ರೋಲ್ ಗಾಡಿಯಲ್ಲಿ ಆದ್ರೆ ಇಂಜಿನ್ ಬರ್ತದೆ, ಎಲೆಕ್ಟ್ರಿಕ್ ವಾಹನದಲ್ಲಿ ಹಾಗಲ್ಲ. ಈ ಎಲೆಕ್ಟ್ರಿಕ್ ವಾಹನದಲ್ಲಿ ಮೋಟ್ರ್ ಇರ್ತದೆ. ಮೋಟ್ರಲ್ಲಿ 3 ತರದ ಮೋಟ್ರ್ ಬರ್ತದೆ. ಒಂದು ಹಬ್ ಮೋಟ್ರ್ ಬರ್ತದೆ, ಮತ್ತೊಂದು ಮಿಡ್ ಡ್ರೈವ್ ಮೋಟ್ರ್ ಬರ್ತದೆ, ಥರ್ಡ್ ಒಂದು ಮೌಂಟ್ ಗೇರ್ ಮೋಟ್ರ್ ಅಂತ ಬರ್ತದೆ. ಇದು ಆಕ್ಚುಲಿ ಹಬ್ ಮೋಟ್ರ್ ಅಂದ್ರೆ ಸಾಧಾರಣ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಹೆಚ್ಚಾಗಿ ಬರೋದು ಹಬ್ ಮೋಟ್ರ್. ಹಬ್ ಮೋಟ್ರ್ ಅಲ್ಲಿ ಹೇಗೆ ಅಂದ್ರೆ ನಿಮಗೆ ಮೋಟ್ರು ವೀಲ್ಗೆ ಕನೆಕ್ಟ್ ಆಗಿರ್ತದೆ. ಅದು ಹೇಗೆ ಫಂಕ್ಷನ್ ಆಗ್ತದೆ ಅಂದ್ರೆ ಇದು ಕಂಟ್ರೋಲರ್ ಇಂದ ನಿಮಗೆ ಅಲ್ಲಿಗೆ ಪವರ್ ಬರ್ತದೆ, ಪವರ್ ಜನರೇಟ್ ಆಗಿ ಮೋಟ್ರು ಟೋಟಲ್ ಅಲ್ಲಿ ಮೋಟ್ರು ರನ್ ಆಗ್ತದೆ, ಮೋಟ್ರ್ ಓಕೆ. ಹಾಗೆ ಇನ್ನು ಮಿಡ್ ಡ್ರೈವ್ ಮೋಟ್ರ್ ಹೇಗಂದ್ರೆ, ಮಿಡ್ ಡ್ರೈವ್ ಮೋಟ್ರ್ ಅಲ್ಲಿ ವೀಲ್ಗೆ ಮತ್ತೆ ಮಿಡ್ಲಲ್ಲಿ ಮೋಟ್ರ್ ಬರ್ತದೆ ಗಾಡಿದು, ಮತ್ತೆ ವೀಲ್ಗೆ ಕನೆಕ್ಟ್ ಆಗಿ ಚೈನ್ ಆರ್ ಬೆಲ್ಟ್ ಡ್ರೈವ್ ಇರ್ತದೆ. ಅದು ಹೇಗಂದ್ರೆ ನಿಮ್ಗೆ ಜಾಸ್ತಿ ಟಾರ್ಕ್ ಬೇಕಿದ್ರೆ ಅಂದ್ರೆ ಹೈ ರೇಂಜ್ ಪ್ರಾಡಕ್ಟ್ ಇರ್ತದೆ. ಅಂದ್ರೆ ನಿಮ್ಗೆ ಅದು ಹೆವಿ ವೆಯ್ಟ್ ಹಾಕ್ಲಿಕ್ಕಾಗ್ತದೆ, ಮತ್ತೆ ನಿಮ್ಗೆ ಅದು ಹೇಗಂದ್ರೆ ಸ್ವಲ್ಪ ಟಾರ್ಕ್ ಸ್ಪೀಡ್ ಎಲ್ಲ ಜಾಸ್ತಿ ಇರ್ತದೆ ಅಷ್ಟೇ. ಮತ್ತೆ ಥರ್ಡ್ ಒನ್ ನಿಮ್ಗೆ ಮೌಂಟ್ ಗೇರ್ ಮೋಟರ್ ಅಂತ. ಅದು ಸಾಧಾರಣವಾಗಿ ಹೆಚ್ಚಾಗಿ ಹೈ ಎಂಡ್ ವೆಹಿಕಲ್ ಅಲ್ಲಿ ಬರ್ತದೆ. ಅದು ಯಾಕಂದ್ರೆ ಮೋಟರ್ ವೆಹಿಕಲ್ ಸಹ ಎಕ್ಸ್ಪೆನ್ಸಿವ್ ಇರ್ತದೆ. ಹೇಗಂದ್ರೆ ಅದರಲ್ಲಿ ನಿಮ್ಗೆ ಇಂಜಿನ್ ಹೇಗೆ ಡಿಸೈನ್ ಆಗಿರ್ತದೆ ಅದೇ ತರ ಇದು ಸಹ ಡಿಸೈನ್ ಆಗಿರ್ತದೆ. ಹೆಚ್ಚಾಗಿ ಹೈ ಎಂಡ್ ಮೋಟರ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್ ಅಲ್ಲಿ ಇರ್ತದೆ. ಈ ಮೋಟರ್ ಹೇಗೆ ಅಂದ್ರೆ ಅದರಲ್ಲಿ ಆಯಿಲ್ ಸಹ ಹಾಕುವಂತ ಇರ್ತದೆ. ಗೇರ್ಗೆ ಒಂದು ಆಯಿಲ್ ಇರ್ತದೆ, ಅದು 10,000 ಕಿಲೋಮೀಟರ್ಗೆ ಒಮ್ಮೆ ಚೇಂಜ್ ಮಾಡೋದು ಆ ತರ ಇರ್ತದೆ. ಈ ಹಬ್ ನಿಮ್ಗೆ ಹೆಚ್ಚಾಗಿ ಇಕನಾಮಿಕಲಿ ಚೀಪ್ ಇರ್ತದೆ. ಹಬ್ ಮೋಟರ್ ಅಲ್ಲಿ ನಿಮ್ಗೆ ಪ್ರೈಸ್ ಆ ವೆಹಿಕಲ್ಗೆ ಕಡಿಮೆ ಇರ್ತದೆ. ಯಾಕಂದ್ರೆ ಈಗ ನೀವು ಸಾಧಾರಣ ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ತಗೊಂಡ್ರೆ ಅದು ಆಕ್ಚುಲಿ ಒಂದು 60 ಕಿಲೋಮೀಟರ್ ರೇಂಜ್ಗೆ ಗಾಡಿ ರನ್ ಆಗ್ತದೆ. ಆ 60 ಕಿಲೋಮೀಟರ್ಗೆ ನಿಮ್ಗೆ ಒಂದು ಸಾಧಾರಣ ಒಂದು 50,000 ರೇಂಜಲ್ಲಿ 45-50,000 ರೇಂಜಲ್ಲಿ ಪ್ರೈಸ್ ರೇಂಜ್ ಇರ್ತದೆ. ಆ ರೇಂಜಲ್ಲಿ ಗಾಡಿ ನಿಮಗೆ ಹಬ್ ಮೋಟರ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಇಕನಾಮಿಕಲಿ ಚೀಪ್. ಯಾಕಂದ್ರೆ ಅದು ರಿಪ್ಲೇಸ್ಮೆಂಟ್ ಕಾಸ್ಟ್ ಚೀಪ್ ಆಗ್ತದೆ, ಮತ್ತೆ ರನ್ನಿಂಗ್ ಸಹ ಒಳ್ಳೆ ಬಾಳಿಕೆ ಬರ್ತದೆ. ಮತ್ತೆ ಅದರಲ್ಲಿ ನಿಮ್ಗೆ ಹೇಗಂದ್ರೆ ನಿಮ್ಗೆ ಟೈರ್ ಟ್ಯೂಬ್ಲೆಸ್ ಟೈರ್ ಇರೋದು ಅದರಲ್ಲಿ. ಆ ಟ್ಯೂಬ್ಲೆಸ್ ಟೈರ್ಗೆ ಹೇಗಂದ್ರೆ ನೀವು ಪಂಕ್ಚರ್ ಆದ್ರೆ ಅಲ್ಲೇ ಪಂಕ್ಚರ್ ಮಾಡ್ಕೊಳ್ಬಹುದು, ಮತ್ತೆ ತೆಗಿಬೇಕು ಅದೆಲ್ಲ ಏನು ದೊಡ್ಡ ಸಮಸ್ಯೆ ಇಲ್ಲ. ಮತ್ತೆ ಮಿಡ್ ಡ್ರೈವ್ ಮೋಟರ್ ಅಲ್ಲಿ ಆದ್ರೆ ನಿಮ್ಗೆ ಪಂಕ್ಚರ್ ಮಾಡುವಾಗ ತುಂಬಾ ಟಫ್ ಇರ್ತದೆ. ಯಾಕಂದ್ರೆ ಹೆಚ್ಚಿನ ವೆಹಿಕಲ್ ಅಲ್ಲಿ ಮಿಡ್ ಡ್ರೈವ್ ಮೋಟರ್ ಅಲ್ಲಿ ನಿಮ್ಗೆ ಮಿಡ್ಲ್ ಅಲ್ಲಿ ಸ್ಟ್ಯಾಂಡ್ ಇರಲ್ಲ. ಮತ್ತೆ ಸಾಧಾರಣ ಈಗ ಟೈರ್ ಶಾಪ್ನವರು ತೆಗೆದು ಹಾಕುವಾಗೆ ಸಹ ಇಲ್ಲ. ಅದು ಯಾಕಂದ್ರೆ ಅದ್ರ ಬೆಲ್ಟ್ ಕನೆಕ್ಟೆಡ್ ಆಗಿರ್ತದೆ. ಹಾಗಾಗಿ ನೀವು ಶೋರೂಮ್ಗೆ ತಗೊಂಡೋಗ್ತಿರ್ತದೆ ಒಂದನೇದಾಗಿ. ಮತ್ತೆ ಬೆಲ್ಟ್ ಏನಾದ್ರು ಕಟ್ ಆದ್ರೆ ನಿಮ್ಗೆ ಅದು ಮಿಡ್ ಆಫ್ ದಿ ರೋಡ್ ಎಲ್ಲ ಅದು ಬೆಲ್ಟ್ ಕಟ್ ಆದ್ರೆ ಅಲ್ಲಿಗೆ ಸೈಡ್ ಹಾಕ್ಬೇಕು, ಇಲ್ಲಾಂದ್ರೆ ಟೋ ಮಾಡ್ಬೇಕು. ಅಲ್ಲಿ ಕಂಪನಿಯವರು ಬಂದು ರೆಡಿ ಮಾಡುವಂತ ವ್ಯವಸ್ಥೆ ಇಲ್ಲ ಅದಕ್ಕೆ. ಹಬ್ ಮೋಟರ್ ಅಲ್ಲಿ ಆದ್ರೆ ನಿಮ್ಗೆ ಇನ್ ಕೇಸ್ ಏನಾದ್ರು ಹಬ್ ಮೋಟರ್ ಹಾಳಾದ್ರೆ ನಮ್ಮ ಆ ವರ್ಕ್ಶಾಪ್ ನ ಟೆಕ್ನಿಷಿಯನ್ ಯಾರಾದ್ರೂ ಬಂದು ಅದನ್ನು ತೆಗೆದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡು ಹೋಗಿ ಪುನಃ ಹಾಕೊಳ್ಬಹುದು. ಅದೆಲ್ಲ ಫೆಸಿಲಿಟಿ ಇದೆ ನಿಮ್ಗೆ ಹಬ್ ಮೋಟರ್ ಅಲ್ಲಿ. ಮತ್ತೆ ಮೌಂಟ್ ಗೇರ್ ಮೋಟರ್ ಅಂದ್ರೆ ನಿಮ್ಗೆ ಎಕ್ಸ್ಪೆನ್ಸಿವ್, ಅದು ಹೈ ಎಂಡ್ ಪ್ರಾಡಕ್ಟ್ ಇರ್ತದೆ. ಪ್ರೈಸ್ ಸಹ ಹಾಗೆ ಇರ್ತದೆ, ಬಟ್ ಗುಡ್ ಕ್ವಾಲಿಟಿ ಇರ್ತದೆ. ನಿಮ್ದು ಪ್ರೈಸ್ ಬಜೆಟ್ ಎಲ್ಲ ಜಾಸ್ತಿ ಇದ್ರೆ 1,50,000 ಎಬೌವ್ ವೆಹಿಕಲ್ ಅಲ್ಲೆಲ್ಲ ಆ ತರದ ಮೋಟರ್ ಬರ್ತದೆ.